ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀರಾ ಬಟ್ ವಿಡಿಯೋನ ಎಡಿಟ್ ಮಾಡಕ್ ಬರ್ತಾ ಇಲ್ಲ ಅಂದ್ರೆ ಚಿಂತೆ ಬಿಡಿ. ನಾನು ತುಂಬಾ ನೀಟಾಗಿ ಜೊತೆಗೆ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ನಿಮ್ಗೆ ಚಾಪ್ಟರ್ ವೈಸ್ ಇರುತ್ತೆ, ಯಾಕಂದ್ರೆ ಒಂದೇ ವಿಡಿಯೋದಲ್ಲಿ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಹಾಗಾಗಿ ಪ್ರತಿಯೊಂದು ಚಾಪ್ಟರ್ ನ ನೀವು ನೋಡ್ಲೇಬೇಕಾಗುತ್ತೆ. ನೋಡಿದ್ರೆ ಮಾತ್ರ ನಿಮ್ಗೆ ಒಳ್ಳೆ ಪರ್ಫೆಕ್ಟ್ ಆಗಿ ವಿಡಿಯೋನ ಎಡಿಟ್ ಮಾಡೋದು ಕಲಿತೀರಾ. ಹಂಗಾಗಿ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನಾನಿವಾಗ 4th ಚಾಪ್ಟರ್ ಹೇಳ್ತಾ ಇದ್ದೀನಿ. ಫಸ್ಟು, ಸೆಕೆಂಡು ಮತ್ತು ಥರ್ಡ್ ಒನ್ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಅದ್ರ ಮೂಲಕ ನೀವು ಆ ಒಂದು ಚಾಪ್ಟರ್ನ ನೀವು ನೋಡಿ, ಅದಾದಮೇಲೆ 4th ಚಾಪ್ಟರ್ ನೋಡಿ. ಯಾಕಂದರೆ ಡೈರೆಕ್ಟಾಗಿ 4th ಚಾಪ್ಟರ್ ನೋಡಿದರೆ ನಿಮ್ಗೆ ಯಾವುದೇ ಥರದ ಅರ್ಥ ಆಗಲ್ಲ. ಸೊ ಹಾಗಾಗಿ ಮೊದಲು ನೀವು ನಿಮ್ಮ ಒಂದು ಮೊಬೈಲಲ್ಲಿರುವಂಥ ಇನ್ಶಾಟ್ ಆ್ಯಪ್ನ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಡ್ರಾಫ್ಟಲ್ಲಿ ನಾನು ಯಾವ್ದ್ಯಾವ್ದು ಪ್ರಿವಿಯಸ್ ಆಗಿ ಎಡಿಟ್ ಮಾಡಿದೆ ಅದೆಲ್ಲ ಇಲ್ಲಿರುತ್ತೆ. ನಾನಿವಾಗ ಚಾಪ್ಟರ್ ವೈಸ್ ಮಾಡಿದ್ನಲ್ವ, ಈ ಒಂದು ವಿಡಿಯೋ ನಾನು ಎಡಿಟ್ ಮಾಡಿದೆ. ಸೊ ಮತ್ತೆ ಅದೇ ವಿಡಿಯೋ ನಾನು ಇವಾಗ ತೊಗೊತೀನಿ. ಇಲ್ಲಿ ತೊಗೊತಾ ಇಲ್ಲ, ಸೊ ಯಾಕಂದರೆ ತುಂಬ ದಿನ ಆಗಿದೆ ಅದನ್ನ ಮಾಡಿ. ಸೊ ನೆಕ್ಸ್ಟ್ ನಾನು ಇವಾಗ ಮತ್ತೆ ತೊಗೊತೀನಿ ಬೇರೆದು ವಿಡಿಯೋ. ಇವಾಗ ಅದೇ ವಿಡಿಯೋನ ತೊಗೊತೀನಿ ನಾನು ಇವಾಗ ಮತ್ತೆ. ಓಕೆ, ನಾನು ಈ ವಿಡಿಯೋ ತೊಗೊತೀನಿ. ಆ ವಿಡಿಯೋ ನನ್ನ ಗ್ಯಾಲರಿಲಿ ಡಿಲೀಟ್ ಮಾಡಿದ್ದೀನಿ. ಸೊ ಹಾಗಾಗಿ ಇದು ಬಂದ್ಬಿಟ್ಟು 7 ಸೆಕೆಂಡ್ ಇದೆ. ಓಕೆನಾ. ನಾನು ಫಾರ್ ಎಕ್ಸಾಂಪಲ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋನ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಳಿ. ಸೊ ನಾನಿವಾಗ ಲಾಸ್ಟ್ ಚಾಪ್ಟರ್ವರೆಗೆ ಎಲ್ಲಿವರೆಗೆ ಹೇಳಿದ್ನೆಂದರೆ ಕ್ರಾಪ್ವರೆಗೆ ಹೇಳಿದ್ದೆ. ಸೊ ನೆಕ್ಸ್ಟ್ ಇವಾಗ ಸ್ವಿಚ್ಚು ಮತ್ತು ನೆಕ್ಸ್ಟ್ ಕಂಟಿನ್ಯೂ ಹಂಗೆ ಹೇಳ್ತಾ ಹೋಗ್ತೀನಿ. ಸೊ ಸ್ವಿಚ್ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೋಬೇಡಿ, ಅದು ಜಾಸ್ತಿ ಯೂಸ್ ಆಗಲ್ಲ. ಇನ್ನು ನೆಕ್ಸ್ಟ್ ಕಟೌಟ್ ಅನ್ನೋ ಆಪ್ಷನ್ ಇದೆ ನೋಡಿ. ಆ ಕಟೌಟ್ ಅನ್ನೋ ಆಪ್ಷನ್ ಏನಂದರೆ, ನಿಮ್ಮ ಒಂದು ವಿಡಿಯೋ ಮೇಲೆ ಸಪೋಸ್ ಎಕ್ಸ್ಟ್ರಾ ಗ್ರೀನ್ ಸ್ಕ್ರೀನ್ ವಿಡಿಯೋನ ಏನಾದರೂ ಆ್ಯಡ್ ಮಾಡ್ತಾ ಇದ್ದಾರೆ ಅಂದರೆ ಈ ಒಂದು ಆಪ್ಷನ್ ಯೂಸ್ ಆಗುತ್ತೆ. ಅದು ಯಾವ ಥರ ಅಂದರೆ, ಲೆಫ್ಟ್ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ PIP ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಗ್ರೀನ್ ಸ್ಕ್ರೀನ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಓಕೆ ಅಲ್ವಾ, ಗ್ರೀನ್ ಸ್ಕ್ರೀನ್ ಇವಾಗ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಆ್ಯಡ್ ಆಯಿತು. ಸೊ ಇವಾಗ ನಾನು ಬ್ಯಾಕ್ಗ್ರೌಂಡಲ್ಲಿರುವಂಥ ಗ್ರೀನ್ ಸ್ಕ್ರೀನ್ ಯಾವ ಥರ ರಿಮೂವ್ ಮಾಡ್ಕೊಳ್ಳೋದಂದರೆ, ಹೇಳಿದ್ನಲ್ವಾ ಕಟೌಟ್ ಅನ್ನೋ ಆಪ್ಷನ್ನು, ಆ ಆಪ್ಷನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಕ್ರೋಮಾ ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾವ ಒಂದು ಸ್ಕ್ರೀನ್ ನಿಮಗೆ ರಿಮೂವ್ ಆಗಿರಬೇಕು ಆ ಒಂದು ಸ್ಕ್ರೀನ್ ಮೇಲೆ ಹಿಂಗೆ ಮೂವ್ ಮಾಡಿಕೊಂಡು ಸ್ವಲ್ಪ ಜಸ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳಿದ್ನ. ಅಡ್ಜಸ್ಟ್ ಮಾಡ್ಕೊಂಡಾದಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಗ್ರೀನ್ ಸ್ಕ್ರೀನ್ ಬಂತು, ಅಂದರೆ ಗ್ರೀನ್ ಸ್ಕ್ರೀನ್ ರಿಮೂವ್ ಆಗಿ ಆ ಒಂದು ವೀಡಿಯೋದಲ್ಲಿ ಏನಿರುತ್ತಲ್ವ ಅದು ಬಂತು. ನೀವು ಎಲ್ಲಿ ಬೇಕು ಅದನ್ನ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಿ ಗ್ರೀನ್ ಸ್ಕ್ರೀನ್ ರಿಮೂವ್ ಆಯಿತು. ಸೊ ನೆಕ್ಸ್ಟ್ ನಿಮಗೆ ಬೇಡ ಅಂದರೆ ಈ ಒಂದು ಗ್ರೀನ್ ಸ್ಕ್ರೀನ್ನ ಡೈರೆಕ್ಟಾಗಿ ಡಿಲೀಟ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಗ್ರೀನ್ ಸ್ಕ್ರೀನ್ ಯೂಸ್ ಮಾಡೋದಕ್ಕಂತಲೇ ಈ ಒಂದು ಕಟ್ಔಟ್ ಅನ್ನೋ ಆಪ್ಷನ್ ಬಂದಿದೆ. ಸೊ ಅದು ನಿಮ್ಗೆ ಬೇಕಂದರೆ ಯೂಸ್ ಮಾಡ್ಕೊಳ್ಳಿ. PIP ಇದ್ರೇ ಮಾತ್ರ ಅದು ಯೂಸ್ ಆಗುತ್ತೆ. ಇನ್ನು ಮಾಸ್ಕ್ ಅನ್ನೋ ಆಪ್ಷನ್ ಇದೆ ನೋಡಿ, ಅದೇನೆಂದರೆ ಈ ಮಾಸ್ಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಶೇಪ್ ಬರುತ್ತೆ. ನಿಮ್ಗೆ ಯಾವ ಥರ ಶೇಪ್ ಬೇಕು ವಿಡಿಯೋ ನೋಡ್ತಾ ಇರ್ಬೋದು. ಇಲ್ಲಿ ನೋಡಿದ್ರಲ್ಲ, ಈ ಥರ ಬೇಕಂದರೆ ಈ ಥರ ಯೂಸ್ ಮಾಡ್ಕೋಬೋದು. ಸೊ ಇದು ಬೇಡ ಅಂದರೆ ನೀವು ಹೋಗಿ ಇಲ್ಲಿ ಈ ಥರ ಯೂಸ್ ಮಾಡ್ಕೋಬೋದು, ಅಂದರೆ ಶೇಪಲ್ಲಿ ವಿಡಿಯೋ ಆಗುತ್ತೆ. ಬಾರ್ಡ್ರಲ್ಲಿ ನೀವು ಬೇಕಂದರೆ ರೆಡ್ಡು ಗ್ರೀನು ಯಾವ್ದು ಬೇಕು ಅದನ್ನು ನೀವು ಇಲ್ಲಿ ಯೂಸ್ ನೋಡಿದ್ರಲ್ಲ ಈ ಥರ. ಸೊ ಈ ಥರ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ವಿಡಿಯೋನ ಎಡಿಟ್ ಮಾಡ್ಕೋಬೋದು. ಬೇಕಂದ್ರೆ ಜಾಸ್ತಿ ಯೂಸ್ ಆಗಲ್ಲ, ಸೊ ಬೇಕಂದರೆ ಯೂಸ್ ಮಾಡ್ಕೊಳ್ಳಿ. ಹೇಳಿದ್ದೀನಿ ಜಸ್ಟ್ ಸಿಂಪಲ್ಲಾಗಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಕೆಪಾಸಿಟಿ ಅಂದರೆ ಗೊತ್ತಲ್ವ ನಿಮಗೆ ವಿಡಿಯೋದ ಕೆಪಾಸಿಟಿ. ಕ್ಲಿಕ್ ಮಾಡಿಕೊಂಡು ಸೊ ನೋಡಿ ಇದ್ರ ಮೇಲೆ, ಅಂದರೆ ಇವಾಗ ಸಪೋಸ್ ಇದ್ರ ಮೇಲೆ ಒಂದು ವಿಡಿಯೋನ ಆ್ಯಡ್ ಮಾಡಿದ್ದೀನಿ, ಇಲ್ಲಿ ತೋರಿಸ್ತೀನಿ ಗ್ರೀನ್ ಸ್ಕ್ರೀನು. ಇದ್ರ ಕೆಪಾಸಿಟಿ ನೀವು ಇಲ್ಲಿ ಕಮ್ಮಿ ಮಾಡ್ಕೋಬೋದು ಅಥವಾ ಜಾಸ್ತಿನೂ ಮಾಡ್ಕೋಬೋದು. ಮಾಸ್ಕ್ ಆಯ್ತು. ಇವಾಗ ಕೆಪಾಸಿಟಿ ಅಂದರೆ ಏನೆಲ್ಲ ಸಿಂಪಲ್ಲು. ಫಾರ್ ಎಕ್ಸಾಂಪಲ್ಗೆ ನಿಮ್ಮ ಒಂದು ವಿಡಿಯೋ ಏನಾದರೂ ವಿಡಿಯೋ ಮೇಲೆ ಹಾಕಿದ್ದೀರಾ, ಅದು ಒಂದು ಯಾವ ಥರ ಅಂದರೆ ಫುಲ್ಲು ಹೈಲೈಟಾಗಿ ಕಾಣಬೇಕಾ, ಕಮ್ಮಿ ಕಾಣಬೇಕಾ ಅಥವಾ ಜಾಸ್ತಿ ಕಾಣಬೇಕಾ ಅನ್ನೋದನ್ನು ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಸೊ ಟೆಕ್ಸ್ಟ್ ಕೆಪಾಸಿಟಿ ಅನ್ನೋ ಒಂದು ಆಪ್ಷನ್ ಬಂದಿರುತ್ತೆ, ಅಲ್ಲಿ ನೋಡಿಕೊಂಡ್ರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಸಿಂಪಲ್ಲು, ನಿಮ್ಮ ಒಂದು ವಿಡಿಯೋ ಮೇಲೆ ಯಾವುದಾದ್ರೂ ಒಂದು ವಿಡಿಯೋ ಅಥವಾ ಟೆಕ್ಸ್ಟ್ ಹಾಕಿದ್ದೀರಾ ಅಂದರೆ ಅದನ್ನು ನೀವು ಕಮ್ಮಿ ಅಥವಾ ಕಡಿಮೆ ಅಂದರೆ ಕಡಿಮೆ ಹೈಲೈಟಲ್ಲಿರ್ಬೇಕಾ ಅಥವಾ ಲೈಟಾಗಿ ಹೈಲೈಟಲ್ಲಿರ್ಬೇಕಾ ಅನ್ನೋದನ್ನು ಇದು ಅಡ್ಜಸ್ಟ್ ಮಾಡ್ಕೋಬೋದು. ಇನ್ನು ರೀಪ್ಲೇಸ್ ಅಂದರೆ ಏನೆಲ್ಲ ಸಿಂಪಲ್ಲು, ಇದೆಷ್ಟು ವೀಡಿಯೋ ಲೆಂತ್ ಇದೆ ಅಲ್ವಾ, ಇಷ್ಟೇ ಲೆಂತ್ಗೆ ಇನ್ನೊಂದು ವೀಡಿಯೋನ ನೀವು ಇಲ್ಲಿ ರೀಪ್ಲೇಸ್ ಮಾಡ್ಬೋದು. ಗ್ಯಾಲರಿಗೆ ಹೋಗುತ್ತೆ, ನೆಕ್ಸ್ಟ್ ವೀಡಿಯೋನ ಸೆಲೆಕ್ಟ್ ಮಾಡಿದ್ರೆ ಆ ಒಂದು ವೀಡಿಯೋ ಇಲ್ಲಿ ಸೆಲೆಕ್ಟ್ ಆಗುತ್ತೆ. ನೋಡ್ತೀನಿ ಇವಾಗ ಇದು ಬಂದ್ಬಿಟ್ಟು 57 ಸೆಕೆಂಡ್ ಇದೆ, ಬಟ್ ನನ್ನ ಪ್ರೀವಿಯಸ್ ಆಗಿ 7.4 ಸೆಕೆಂಡ್ಸ್ ಇದೆ. ಹಾಗಾಗಿ ಅಷ್ಟೇ ಲೆಂತಿಗೆ ಇದು ತೊಗೊಳುತ್ತೆ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ
ನಿಮ್ಮ ಒಂದು ವಿಡಿಯೋಲಿ ರೀಪ್ಲೇಸ್ ಆಗುತ್ತೆ. ನೋಡಿದ್ರಲ್ಲ, ಈ ಥರ ರೀಪ್ಲೇಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ವಿಡಿಯೋನ ರೀಪ್ಲೇಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನೋಡೋದಾದರೆ ಫ್ರೆಂಡ್ಸ್, ಇಲ್ಲಿ ವಾಯ್ಸ್ ಎಫೆಕ್ಟ್ಸ್ ಅಂತಿದೆ ನೋಡಿ. ವಾಯ್ಸ್ ಎಫೆಕ್ಟ್ಸ್ ಅಂದರೆ ನೀವೇನಾದರೂ ನಿಮ್ಮ ಒಂದು ವಾಯ್ಸ್ ಓವರ್ ಕೊಟ್ಟಿದ್ದೀರಾ, ಸೊ ಆ ಒಂದು ವಾಯ್ಸ್ ಓವರ್ ಕೊಟ್ಟಾದಮೇಲೆ ಮಿಡ್ಲಲ್ಲಿ ಏನಾದರೂ ಸೌಂಡ್ ಎಫೆಕ್ಟ್ಸ್ಗಳು ಬೇಕಂದರೆ ನೀವಿಲ್ಲಿ ಯೂಸ್ ಮಾಡ್ಕೋಬೋದು. ಸುಮಾರು ಇದ್ದಾವೆ. ಇಲ್ಲಿ ಯಾವ್ದು ಬೇಕು ನೀವಿಲ್ಲಿ ಸೌಂಡ್ ಎಫೆಕ್ಟ್ನ ಫ್ರೀಯಾಗಿ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಇದು ಪ್ರೋ ವರ್ಷನ್ ಇದೆ, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಉಳಿದಿದ್ದೆಲ್ಲ ಇಲ್ಲಿದ್ದಾವೆ. ನಿಮ್ಗೆ ಯಾವ್ದು ಬೇಕು ಅದನ್ನ ಸೌಂಡ್ ಎಫೆಕ್ಟ್ಸ್ನ ನೀವಿಲ್ಲಿ ಫ್ರೀಯಾಗಿ ಯೂಸ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಫ್ರೆಂಡ್ಸ್, ಡೂಪ್ಲಿಕೇಟು. ಸೊ ಡೂಪ್ಲಿಕೇಟು ಗೊತ್ತಲ್ವಾ, ಡೂಪ್ಲಿಕೇಟ್ ವರ್ಡಲ್ಲೇ ಇದೆ. ಈ ಒಂದು ವಿಡಿಯೋ ಡೂಪ್ಲಿಕೇಟ್ ಬೇಕಂದರೆ ಇದು ಆಟೋಮೆಟಿಕ್ ಡೂಪ್ಲಿಕೇಟ್ ಆಗುತ್ತೆ. ವಿಡಿಯೋ ಅಂತಲ್ಲ, ನೀವು PIPಯಲ್ಲಿ ಏನು ಸೆಲೆಕ್ಟ್ ಮಾಡಿರ್ತೀರ ಅದನ್ನು ಡೂಪ್ಲಿಕೇಟ್ ಬೇಕಂದರೆ ಅದನ್ನು ಸಹ ನೀವಿಲ್ಲಿ ಡೂಪ್ಲಿಕೇಟಾಗಿ ಯೂಸ್ ಮಾಡ್ಕೋಬೋದು. ಸೊ ಈ ಒಂದು ಡೂಪ್ಲಿಕೇಟು ಯೂಸ್ ಆಗುತ್ತೆ. ಸೊ ಫ್ರೀಸ್ ಅಂದರೆ ಏನಿಲ್ಲ, ಸಿಂಪಲ್ಲು ನಿಮ್ಮ ಒಂದು ವಿಡಿಯೋದಲ್ಲಿ ಫುಲ್ಲು ಲೆಂತ್ ವಿಡಿಯೋ ಎಷ್ಟಿರುತ್ತೆ ಅಷ್ಟನ್ನು ಫ್ರೀಸಾಗಿ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ತೋರಿಸ್ತೀನಿ ನೋಡಿ. ಇವಾಗ ನೋಡ್ತಾ ಇರ್ಬೋದು, ಇಷ್ಟು ಫ್ರೀಸ್ ಆಯಿತು ನನಗೆ. ಎಷ್ಟಿದೆ ಅಷ್ಟೇ, ಇದು ಪ್ಲೇ ಆಗೋಲ್ಲ ವಿಡಿಯೋ ಥರ, ಜಸ್ಟ್ ಕ್ಯಾಪ್ಚರ್ ಥರ ನೋಡಿದ್ರಲ್ಲ, ಫ್ರೀಸ್ ಆಗುತ್ತೆ ಅಷ್ಟೇ, ಮತ್ತಿನ್ನೇನಿಲ್ಲ, ವಿಡಿಯೋ ಫ್ರೀಸ್ ಆಗುತ್ತೆ. ಸೊ ಇನ್ನೊಂದು ರೊಟೇಷನ್ ಅನ್ನೋ ಒಂದು ಆಪ್ಷನ್ ಇದೆ. ಈ ಒಂದು ವಿಡಿಯೋ ನಿಮಗೆ ರೊಟೇಷನ್ ಆಗುತ್ತೆ, ಯಾವ ಥರ ಬೇಕೋ ಆ ಥರ ನಿಮ್ಮ ಒಂದು ವಿಡಿಯೋ ರೊಟೇಷನ್ ಆಗುತ್ತೆ. ಫ್ಲಿಪ್ ಅಂದರೆ ಮಿರರ್ ಆಗುತ್ತೆ, ಲೆಫ್ಟ್ ಇದ್ದಿದ್ದು ರೈಟ್ ಆಗುತ್ತೆ, ರೈಟ್ ಇದ್ದಿದ್ದು ಲೆಫ್ಟ್ ಆಗುತ್ತೆ. ಸೊ ಸಿಂಪಲ್ಲು ಈ ಥರ ನೀವು ನಿಮ್ಮ ಒಂದು ವಿಡಿಯೋನ ಎಡಿಟ್ ಮಾಡ್ಕೋಬೋದು ರೊಟೇಷನ್ನ ಯೂಸ್ ಮಾಡಿಕೊಂಡು. ಇನ್ನು ಲಾಸ್ಟಲ್ಲಿ ನೋಡ್ತಾ ಇರ್ಬೋದು, ರಿವರ್ಸ್ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಇದೇನೆಂದರೆ ಸಿಂಪಲ್ಲು ನಿಮ್ಮ ಒಂದು ವಿಡಿಯೋ ಎಲ್ಲ ಏನಿರುತ್ತಲ್ವ ಅದೆಲ್ಲನೂ ರಿವರ್ಸ್ ಆಗಿ ಪ್ಲೇ ಆಗುತ್ತೆ. ತೋರಿಸ್ತೀನಿ ನಾನು ಇವಾಗ. ವಿಡಿಯೋ ಸೆಲೆಕ್ಟ್ ಮಾಡ್ತೀನಿ, ಓಕೆ, ರಿವರ್ಸ್ ಮೇಲೆ ಕ್ಲಿಕ್ ಮಾಡಿಕೊಡ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಲೋಡಿಂಗ್ ಆಗುತ್ತೆ. ಫುಲ್ಲು ಲೋಡಿಂಗ್ ಆದಮೇಲೆ ನಿಮ್ಮ ಒಂದು ವಿಡಿಯೋ ಏನಾಗುತ್ತೆ ಅಂದರೆ ರಿವರ್ಸ್ ಪ್ಲೇ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ರಿವರ್ಸ್ ಏನಾದರೂ ವಿಡಿಯೋ ಮಾಡ್ತಾ ಇದ್ದೀರಿ ಅಂದರೆ ಆವಾಗ ರಿವರ್ಸ್ ಆಗಿ ನಿಮ್ಮ ಒಂದು ವಿಡಿಯೋ ಪ್ಲೇ ಆಗುತ್ತೆ. ತೋರಿಸ್ತೀನಿ, ನೋಡ್ತಾ ಇರ್ಬೋದು ನೋಡಿ, ರಿವರ್ಸ್ ಆಗಿ ಪ್ಲೇ ಆಗ್ತಾ ಇದೆ. ಆ ಥರ ರಿವರ್ಸ್ ಆಗಿ ನಿಮ್ಮ ಒಂದು ವಿಡಿಯೋನ ಪ್ಲೇ ಮಾಡ್ಕೋಬೋದು. ಸೊ ಈ ಥರ ನಿಮ್ಮ ಒಂದು ಆಪ್ಷನ್ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ವಿಡಿಯೋನ ಎಡಿಟ್ ಮಾಡ್ಕೊಳ್ಳಿ. ಇನ್ನು ಲಾಸ್ಟ್ ಒಂದಿದೆ ನೋಡಿ, ಎಜೆ ಅಂತ. ಸೊ ಇದೇನಂದರೆ ನಾನು ಇದಕ್ಕಂತಲೇ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ, ಯಾಕಂದರೆ ಇದು ಕೀವರ್ಡ್ಸಲ್ಲಿ ಬರುತ್ತೆ. ವಿಡಿಯೋದಲ್ಲಿ ಯಾವ ಪಾರ್ಟು ಜೂಮ್ ಇನ್ ಆಗಬೇಕು, ಯಾವ ಪೊಸಿಷನ್ ಜೂಮ್ ಇನ್ ಆಗಬೇಕು, ಜೂಮ್ ಔಟ್ ಆಗಬೇಕು, ಆಮೇಲೆ ವಿಡಿಯೋದಲ್ಲಿ ಈ ಪೊಸಿಷನ್ ಏನಾದರೂ ಜೂಮ್ ಆಗಬೇಕಾ, ಆಮೇಲೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಏನಾದರೂ ಜೂಮ್ ಆಗಬೇಕಾ ಅನ್ನೋದನ್ನು ಇಲ್ಲಿ ಈ ವಿಡಿಯೋದಲ್ಲಿ ತೋರಿಸುತ್ತೆ. ಅಂದರೆ ಈ ಒಂದು ಆಪ್ಷನಲ್ಲಿ ಬರುತ್ತೆ. ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದ್ರೂ ಕವರ್ ಮಾಡ್ತೀನಿ, ಬೇಕಂದರೆ ಕಮೆಂಟ್ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.